ಸಿಂದಗಿ ನಿಲಗಂಗಾ ಬಂಧೋಗ ನಮ್ಮನಿಗೆ ದಂಡಿಯ ತಂದೀನಿ ಮುಡಿದೋಗ ದಂಡಿಯ ತಂದೀನಿ ಮುಡಿದೋಗ ನಿಲಗಂಗಾ ಹಿಂಡೆತ್ತಿನ್ಯಾಗ ಸುಳಿದೋಗ ಹಿಂಡೆತ್ತಿನ್ಯಾಗ ಸುಳಿದೋಗ. ಎಲ್ರಿಗೂ ನಮಸ್ಕಾರ. ಏನಿವತ್ತು ಸುಕೃತ ಹಾಡಾಕತ್ತಾಳಲ್ಲ ಅಂತ ಅನ್ಕೊಂಡ್ರೇನು? ಇದು ನಾ ಹಾಡಿದ ಹಾಡಲ್ಲ. ಜಾನಪದರು ರೈತರು ತಾವು ಕೆಲಸ ಮಾಡುವಾಗ ಸಿಂದಗಿಯ ತಾಯಿ ನೀಲಗಂಗೆಯನ್ನ ಸ್ಮರಿಸಿದ ಪರಿ ಇದು. ಹೌದು, ಏನಿವತ್ತು ನೀಲಗಂಗಾ ಸಿಂದಗಿ ಅಂತ ಬಾಳ್ ಹೇಳಾಕತ್ತಾಳ ಅನ್ನಕತ್ತೀರೇನು? ಯಾವ ಮನುಷ್ಯ ತಾನು ಎಲ್ಲಿ ಇರ್ತಾನೋ ಅಲ್ಲಿನ ವಿಷಯಗಳು ಅವನಿಗೆ ಕುತೂಹಲಕಾರಿಯಾಗಿ ಕಾಣಿಸ್ಲಿಲ್ಲ ಅಂತಂದ್ರ ಆತ ಈ ವಿಶ್ವದ ಯಾವ ಮೂಲೆಗೆ ಹೋದ್ರೂ ಅಲ್ಲಿನ ಅಂಶಗಳು ಅವನಿಗೆ ಕುತೂಹಲಕಾರಿ ಅಂತ ಅನ್ಸುದೇ ಇಲ್ಲ ಅಂತ. ತೇಜಸ್ವಿಯವರ ಈ ಮಾತು ನನಗೂ ನಿಜ ಅನ್ನಿಸ್ತು. ಹೌದು, ನನ್ನೂರಿನೊಳಗೆ ಅದೆಷ್ಟೋ ಕೌತುಕದ ವಿಷಯಗಳದಾವ, ಚಾರಿತ್ರಿಕ ಘಟನೆಗಳದಾವ, ಸಾಂಸ್ಕೃತಿಕ ಶ್ರೀಮಂತಿಕೆಯ ಸಾಹಿತ್ಯದ ಕಥೆಗಳದಾವ, ಪುರಾಣಗಳದಾವ, ಪುಣ್ಯ ಪುರುಷರಿದ್ದಾರ, ಶರಣರಿದ್ದಾರ. ಅವರೆಲ್ಲರ ಬಗ್ಗೆ ತಿಳ್ಕೊಳ್ಬೇಕು ಮೊದಲು ಅನ್ನೋ ಕುತೂಹಲ ಉಂಟಾಯ್ತು. ಆ ಕುತೂಹಲದ ಪರಿಣಾಮವಾಗಿ ನಾನು ಸಿಂದಗಿಯ ತಾಯಿ ನೀಲಗಂಗೆಯ ಬಗ್ಗೆ ಅಭ್ಯಾಸ ಮಾಡಿದೆ. ನಾ ಏನ್ ತಿಳ್ಕೊಂಡೆ ಅದನ್ನ ನಿಮಗೂ ತಿಳಿಸು ಮನಸ್ಸಾಯ್ತು. ಅದ್ರ ಫಲಾನೇ ಈ ವಿಡಿಯೋ. ಸಾಮಾನ್ಯವಾಗಿ ಸಿಂದಗಿ ಒಳಗಿರುವಂತ ಎಲ್ಲ ನನ್ನ ಮಿತ್ರರಿಗೆ, ಬಂಧುಗಳಿಗೆ ತಾಯಿ ನೀಲಗಂಗೆಯ ಬಗ್ಗೆ ಗೊತ್ತೇ ಇರ್ತದ. ಆದ್ರೆ ಸಿಂದಗಿಯವರಲ್ಲದವರಿಗೆ ನನ್ನೂರಿನ ಬಗ್ಗೆ ಪರಿಚಯ ಮಾಡೋದು ನನಗ ಹೆಮ್ಮೆಯ ವಿಷಯ. ನಮ್ಮೂರ ಸಿಂದಗಿ ಒಳಗ ನೀಲಗಂಗಮ್ಮನ ಗುಡಿ ಎಲ್ಲದ? ಸಾಮಾನ್ಯವಾಗಿ ಗುಡಿಗಳು ಅಂತಂದ್ರ ನದಿ ದಂಡಿ ಮೇಲ, ಕೆರೆ ದಂಡಿ ಮೇಲ, ಇಲ್ಲ ಊರ್ ಬಯಲಾಗ, ಇಲ್ಲ ಅಗಸ್ಯಾಗ ಇರುದು ಸರ್ವೇ ಸಾಮಾನ್ಯ. ಇದು ಒಬ್ಬರ ಮನ್ಯಾಗದ ನೀಲಗಂಗಮ್ಮನ ಗುಡಿ. ಹಿಂಗ್ಯಾಕ? ಜಾನಪದರು ಹೇಳ್ತಾರೆ ಕೇಳ್ರಿ. ಕೆರೆಯ ದಂಡೀಲಿ ಸಂಗಯ್ಯ, ಬಜಾರದಾಗ ಬಸವಣ್ಣ, ನಟ್ಟ ನಡಬರಕ ನೀಲಗಂಗಮ್ಮ, ನಟ್ಟ ನಡಬರಕ ನೀಲಗಂಗಾ, ಸಿಂದಗಿಯ ಊರ ಬಯಲ ಕಾಯ್ತಾನ ಬೊಮ್ಮಲಿಂಗ ಅಂತ. ಹೌದು, ಊರಾಗ ನಡ್ಬರ್ಕ ಒಬ್ರ ಮನ್ಯಾಗ ತಾಯಿ ನೀಲಗಂಗಮ್ಮಳ ಅದಾಳ. ಆಕೆ ಸಿಂದಗಿ ಬರ ಹಿಂಗಸಾಳ. ಅಸಂಖ್ಯ ಭಕ್ತರ ಪಾಲಿಗೆ ಆಶಾ ಕಿರಣವಾಗಿ ತಾಯಿ ನೀಲಗಂಗೆ ಊರನ್ನ ಹರಿಸ್ತಾಳ, ಕಾಯ್ತಾಳ. ಸಿಂದಗಿಗೆ ತಾಯಿ ನೀಲಗಂಗಮ್ಮ ಬಂದಿದ್ದೇ ಒಂದು ಪವಾಡ, ಒಂದು ವಿಶೇಷ. ಅದ್ರ ಹಿಂದ ಒಂದು ಚಾರಿತ್ರಿಕ ಕಥೆ ಅದ, ಸಾಂಸ್ಕೃತಿಕ ಶ್ರೀಮಂತಿಕೆ ಅದ. ಏನದು ಅಂತಂದ್ರೇನು? ಸುಮಾರು 10 ರಿಂದ 11 ತಲೆಮಾರುಗಳ ಹಿಂದ ಸಾಮಾನ್ಯವಾಗಿ ಎಲ್ಲ ಮನೆತನಗಳು ಅವಿಭಕ್ತ ಕುಟುಂಬಗಳೇ ಆಗಿರ್ತಿದ್ವು, ಕೂಡು ಕುಟುಂಬಗಳಾಗಿರ್ತಿದ್ವು. ಅಂತ ಕೂಡು ಕುಟುಂಬಗಳೊಳಗ ಸಿಂದಗಿ ಒಳಗಿನ ಪಾವಡ್ ಶೆಟ್ರ ಮನಿನೂ ಒಂದು. ಪಾವಡ್ ಶೆಟ್ರು ನಡ್ಕೊಳ್ತಿದ್ದಂತ ದೇವರು ಈ ಜೇರಟಗಿಯ ರೇವಣಸಿದ್ದೇಶ್ವರರು, ಸಿದ್ದರಾಮೇಶ್ವರರು. ರೇವಣಸಿದ್ದೇಶ್ವರರ ಆಶೀರ್ವಾದದ ಫಲವಾಗಿಯೇ ಶರಣ ಸಿದ್ದರಾಮೇಶ್ವರರು ಹುಟ್ಟತಾರ. ಹಿಂಗಾಗಿ ಇವರಿಬ್ಬರನ್ನೂ ಪೂಜೆಗೆ ಒಳಗಾಗ್ತಾರ ಎಲ್ಲಾ ಕಡೆನೂ. ಸೊನ್ನಲಗಿ ಅಂದ್ರ ಅವಾಗಿನ ಸೊನ್ನಲಗಿ, ಈಗಿನ ಸೊಲ್ಲಾಪುರದ ಸಿದ್ದರಾಮೇಶ್ವರರು 12ನೇ ಶತಮಾನದೊಳಗಿನ ಶರಣರು. ಅವರು ಹುಟ್ಟಿದ್ದು ಈ ಜೇರಟಗಿ ರೇವಣಸಿದ್ದೇಶ್ವರರ ಆಶೀರ್ವಾದದಿಂದ ಅಂತ. ಹಿಂಗಾಗಿ ಇಬ್ಬರನ್ನೂ ಪೂಜಿಸ್ತಾರ ಪಾವಡ್ ಶೆಟ್ರು. ಅವರಿಗೆ ಸಮೀಪ ಆದದ್ದು ಈ ಜೇರಟಗಿ ರೇವಣಸಿದ್ದೇಶ್ವರರು. ಹಿಂಗಾಗಿ ಅವರು ಪ್ರತಿ ವರ್ಷ ಜಾತ್ರೆಗೆ ತಮ್ಮ ಭಕ್ತಿ ಭಾವವನ್ನ, ಪೂಜಾ ವಿಧಿ ವಿಧಾನಗಳನ್ನ ನೆರವೇರಿಸ್ಲಿಕ್ಕಂತ ಜೇರಟಗಿಗೆ ಹೋಗ್ತಿರ್ತಾರೆ. ಜೇರಟಗಿ ವೈಶಿಷ್ಟ್ಯತೆನೂ ಅದ ರೀ. ಜೇರಟಗಿ ಒಳಗ ಊರ ಎಂಟ್ರೆನ್ಸಿಗೆ ಒಂದು ಒಳ್ಳೆ ಸುಂದರವಾದ ಚನ್ನಬಸವಣ್ಣನವರ ಗುಡಿ ಅದಂತ. ಅದ್ರ ಹಿಂದೆ ಒಂದು ಬಯಲದ. ಸುಮಾರು ವರ್ಷಗಳ ಹಿಂದ ಪ್ರಾಕೃತಿಕವಾಗಿ ನಡೆದಂತ ಆಕಸ್ಮಿಕ ಘಟನೆಗಳಿಂದಾಗಿ ಒಂದು ಜೋರ್ ಸಿಡ್ಲು ಬಿದ್ದಾಗ ಆ ಬಯಲ್ನಾಗ ಒಂದು ಹೊಂಡ ನಿರ್ಮಾಣ ಆಗ್ತದ. ಅದಕ್ಕೆ ಇವತ್ತಿಗೂ ಸಿಡಲು ಗುಂಡ ಅಂತ ಕರೀತಾರ. ಆ ಹೊಂಡದೊಳಗ ನೀರಿನ ಸೆಲೆ ಕಾಣ್ತದ. ಆ ನೀರು ಆ ಊರಿನ ಬರ ಹಿಂಗ್ತದ. ಅದು ಆ ಊರಿನ ಪಾಲಿಗೆ ತೀರ್ಥ ಆಗ್ತದ, ಪಾವನ ತೀರ್ಥವಾಗಿ ಪರಿಣಮಿಸ್ತದ. ಎಲ್ಲ ಜನ ಸಾಕ್ಷಾತ್ ಸೃಷ್ಟಿಕರ್ತನೇ ನೀಡಿದಂತ ವರ ದೇವ ಗಂಗೆನೇ ಧರೆಗಿಳಿದು ಬಂದಾಳ ಅನ್ನೋ ಭಾವದಿಂದ, ಭಕ್ತಿಯಿಂದ ನೀಲಗಂಗೆಯನ್ನ ಪೂಜಿಸ್ತಾರ. ನೀಲಗಂಗೆಯ ಗುಡಿ ಕಟ್ತಾರ. ಸಿಡಿಲು ಗುಂಡದೊಳಗಿನ ನೀರನ್ನ ತೀರ್ಥವನ್ನಾಗಿಸ್ತಾರ. ಮನ್ಯಾಗ ಏನೇ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕಂದ್ರೂ ಮೊದಲು ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಆ ನೀರನ್ನ ತೀರ್ಥ ರೂಪವಾಗಿ ಸ್ವೀಕರಿಸಿ ಅದನ್ನ ಗೌರವಿಸಿ ಅದಕ್ಕೆ ಭಕ್ತಿ ಭಾವನೆಯಿಂದ ಅರ್ಪಿಸಿ
ಹಿಂಗೆಲ್ಲ ಪೂಜಾ ವಿಧಿ ವಿಧಾನಗಳನ್ನ ಮುಂದುವರಿಸ್ತಾರೆ. ಇವರು ಪಾವಾಡ್ ಶೆಟ್ರು ಇದಕ್ಕೆ ಹೊರತಾಗಿರ್ಲಿಲ್ಲ. ಪ್ರತಿ ವರ್ಷ ಆಷಾಢ ಮಾಸದಾಗ ಗುರು ಪೂರ್ಣಿಮಾ, ನಾವೇನ್ ಕಡ್ಲಿಗಡ ಹುಣ್ಣಿಮೆ ಅಂತೀವಲ್ಲ, ಅವಾಗ ಜಾತ್ರೆಗೆ ಇವರು ತಮ್ಮ ಮನೆಯಿಂದ ಪ್ರಸಾದವನ್ನೆಲ್ಲ ಮಾಡ್ಕೊಂಡು, ಗಾಡಿ ಕಟ್ಕೊಂಡು, ಒಂದಿಷ್ಟು ಜನ ನಡ್ಕೊಂಡು ಹೋಗ್ತಿರ್ತಾರೆ ಜೇರಟ್ಗಿಗೆ. ಈ ಪವಾಡ್ ಶೆಟ್ರ ಮನೆಯದು ಹಿರಿ ಸೊಸಿ ಶರಣೆ ತಾಯಿ ಬಸಮ್ಮ, ಸುಸಂಸ್ಕೃತೆ, ಲಿಂಗ ಪೂಜಾ ನಿಷ್ಠೆವಂತೆ, ಶರಣೆ ಹೇಳಿ ಮಾಡಿಸಿದಂತ ಸೊಸೆ. ಅವಿಭಕ್ತ ಕುಟುಂಬದೊಳಗ ಎಲ್ಲರಿಗೂ ಪ್ರೀತಿಯನ್ನ ಧಾರೆ ಎರೀತಿದ್ದಂತ ಶರಣೆ ಬಸಮ್ಮ ತಾಯಿ ಅವತ್ತಿನ ದಿನ ಜಾತ್ರೆಗೆ ಹೋಗ್ಲಾಕ ಮುಂಜಾನೆ ಎದ್ದು ಶುಚಿರ್ಭೂತರಾಗಿ ಲಿಂಗ ಪೂಜಾ ಮಾಡಿಕೊಂಡು ಭಕ್ತಿ ಭಾವದಿಂದ ದೇವ ಸ್ಮರಣೆ ಮಾಡ್ಕೊಂತ ಪ್ರಸಾದ ಸಿದ್ಧಪಡಿಸ್ಕೊಂಡು ಎಲ್ಲ ಗಾಡ್ಯಾಗ ತುಂಬಿಕೊಂಡು ತುಪ್ಪದ ಮಗಿ ಒಂದು ಕೈಯಾಗ ಹಿಡ್ಕೊಂಡು ನಡ್ಕೊಂತ ಜೇರಟ್ಗಿ ಕಡೆ ಹೊಂಟಿರ್ತಾರೆ. ಉಪವಾಸ ಇರ್ತಾರ. ಆಷಾಢ ಗಾಳಿ ಬೀಸ್ ಹೊಡಿತಿರ್ತದ. ನಿರಾಹಾರಿಗಳು, ಕಾಲ್ನಾಗ ಚಪ್ಪಲಿಗಳಿರಲ್ಲ, ಕಲ್ಲು ಮುಳ್ಳಿನ ದಾರಿ, ನೈಸರ್ಗಿಕವಾಗಿ ಬಳಲಿಕ್ಕೆ ಆರಂಭ ಆಗ್ತದ, ಸುಸ್ತಾಗ್ತದ, ಕಾಲು ಎಡವಿ ಬಿದ್ದು ಬಿಡ್ತಾರ ದಾರ್ಯಾಗ. ಬಸಮ್ಮ ತಾಯಿ ಬೀಳಾಣ ತುಪ್ಪದ ಮಗಿ ತಳಗ್ ಬಿದ್ದು ತುಪ್ಪೆಲ್ಲ ಒಡೆದು ಹೋಗ್ಬಿಡ್ತದ. ತುಪ್ಪ ಬೇಕು, ಹೋಗಿ ರೇವಣಸಿದ್ದೇಶ್ವರರಿಗೆ, ನೀಲಗಂಗಮ್ಮಳಿಗೆ ಅರ್ಪಣೆ ಮಾಡಬೇಕು, ತುಪ್ಪದಿಂದ ದೀಪ ಹಚ್ಚಬೇಕು, ಅಲ್ಲಿ ಬಂದಂತ ಮುತ್ತೈದೆಯರಿಗೆ ಉಣಿಸ್ಬೇಕು, ಬಂದ ಜಂಗಮರಿಗೆ ಪ್ರಸಾದ ಸೇವೆಯನ್ನ ಮಾಡಬೇಕು. ಪ್ರತಿ ವರ್ಷ ಒಯ್ತಿದ್ದ, ಒಂದಿನಾನು ಹಿಂಗಾಗಿಲ್ಲ, ಯಾಕೆ ಹಿಂಗಾಯ್ತು ಅಂತ ಹೇಳಿ ರೋಧಿಸ್ತಾರ ಬಸಮ್ಮ ತಾಯಿ. ಅಲ್ಲೇ ಒಂದು ಗಿಡದ ತಳ ಕುಂತು ಅಳ್ತಾರ, ಚಿಂತೆ ಮಾಡ್ತಾರ. ತಮ್ಮದಲ್ಲದ ತಪ್ಪಿಗೆ ತಾವು ಪ್ರಾಯಶ್ಚಿತ್ತ ಪಡ್ತಾರ, ಪಶ್ಚಾತ್ತಾಪ ಪಡ್ತಾರ. ಅಳ್ತಾರ ಹಿಂಗೆ ಯಾಕಾಯ್ತು ಅಂತ ಹೇಳಿ ತ್ರಾಸ್ ಮಾಡ್ಕೊಂತ ಸುಸ್ತಾಗಿ ಅಲ್ಲೇ ಬಿದ್ದು ಬಿಡ್ತಾರ. ನಿದ್ದೆ ಹತ್ತಿ ಬಿಡ್ತದ. ಮನಸ್ಸೀಲೆ ಕರದಾರ ಕನಸಾಲಿ ಬರತಾಳ ತಾಯಿ ನೀಲಗಂಗಾ. ಹೌದು, ಇವ್ರ ಭಕ್ತಿಗೆ ಮೆಚ್ಚಿ ತಾಯಿ ನೀಲಗಂಗಾ ಅವ್ರ ಕನಸ್ನಾಗ ಬರ್ತಾರ. ಹೇ ಬಸಮ್ಮ, ಹುಚ್ಚಿ ಅಳತಿ ಯಾಕ? ನಿಂದೇನ್ ತಪ್ಪದ? ನಿಂದೇನು ತಪ್ಪಿಲ್ಲ. ಸುಮ್ನೆ ಅಳುದು, ಸುಮ್ನೆ ರೋದ್ಸುದು, ಸುಮ್ನೆ ಪ್ರಾಯಶ್ಚಿತ್ತ. ನಳಬೇಡ, ನಡಿ, ನಾನೇ ನೀ ಇದ್ದಲ್ಲಿಗೆ ಬರ್ತೀನಿ. ನಿನಗ ಈ ತ್ರಾಸೆ ಬ್ಯಾಡಿನಿ ಅವತ್ತುನು. ನೀ ಇದ್ದಲ್ಲೇ ನಾ ಬರ್ತೀನಿ. ನಡಿ, ಕಳ್ಳಿಗಡ ಹುಣ್ಣಿಮೆ ದಿನ ನಿಮ್ಮ ಮನ್ಯಾಗ, ದೇವ್ರ ಮನ್ಯಾಗ ಕಂಬದೊಳಗ ನಾ ಸೆಲೆಯಾಗಿ ಹರಿತೀನಿ. ನನ್ನನ್ನ ನೀನು ಸೇವಿಸು, ನನ್ನನ್ನ ನಂಬಿದ ಭಕ್ತರಿಗೆ ತೀರ್ಥ ರೂಪದೊಳಗೆ ಕೊಡು ಅಂತ ಹೇಳಿ ತಾಯಿ ನೀಲಗಂಗಾ ಬಂದ ಕನಸ್ನಾಗ ಹೇಳ್ತಾರೆ. ಹೌದು, ದೇವ್ರು ಅಂತಂದ್ರನೇ ಅದೇ ಅಲ್ಲ. ನಾವು ಎಲ್ಲಿ ಇರ್ತೀವಿ, ನಮ್ಮ ಜೊತೆಗೆ ಇರುವುದು ದೇವತ್ವ. ಸರ್ವಾಂತರ್ಯಾಮಿ, ನಿರಾಕಾರ, ನಿರ್ಗುಣ, ಆಕಾರ ಇಲ್ಲದ, ರೂಪ ಇಲ್ಲದ, ಅದೇ ನಿಜವಾದ ದೇವರು. ನಾವಿದ್ದಲ್ಲಿಗೆ ಬರುವುದೇ ದೈವತ್ವ. ತಾಯಿ ನೀಲಗಂಗೆ, ತಾಯಿ ಶರಣೆ ಬಸಮ್ಮಳಿಗೆ ಸಮಾಧಾನ ಮಾಡಿ, ನಾನೇ ನೀ ಇದ್ದಲ್ಲಿ ಬರ್ತೀನಿ, ನಡಿ ಹುಚ್ಚಿ, ನಿನಗೆ ಯಾಕೆ ತ್ರಾಸ ಅಂತಂದು ಅವರ ಭಕ್ತಿಗೆ ಬೆರಗಾಗ್ತಾರ. ವಾಪಸ್ ಮನೆಗೆ ಬಂದು ನೋಡ್ತಾರ, ದೇವ್ರ ಮನ್ಯಾಗ ಕಂಬದಾಗ ತಾಯಿ ನೀಲಗಂಗಾ ಹರಿತಿರ್ತಾಳ. ಅರೇ ವಾ, ಎಲ್ಲರಿಗೂ ಅಚ್ಚರಿ ಆಗ್ತದ. ಸಿಂದಗಿ ಅಂತಂದ್ರ ಅದು ಒಂದು ಬರದ ಊರ. ಇಲ್ಲಿ ಹೆಣ್ಣು ಕೊಡ್ತಿದ್ದಿಲ್ಲ ಅಂತ. ಸಿಂದಗಿಯಾಗ ಬರವ ನೀರಿರ್ಲ, ಅಲ್ಯಾಕೆ ಹೆಣ್ಣು ಕೊಡೋದು ಅಂತಿದ್ರಂತ. ಅಂತ ಬರದ ಊರಾಗ ತಾಯಿ ನೀಲಗಂಗೆನೇ ಬಂದು ಹರಿದು ಜನರ ಬರ ಹಿಂಗಿಸ್ತಾಳ ಅಂತಂದ್ರ ಇದು ಅದ್ಭುತ. ಆಮೇಲೆ ಆ ಭಕ್ತಿ, ಆ ಪರಿಭಾಷೆ, ಭಕ್ತಿಯ ಭಾವನೆ ಅಂತ ತೀವ್ರತೆ ಆಗಿತ್ತು. ಅದೆಷ್ಟು ನಿಷ್ಠೆಯುಳ್ಳಂತ ಪ್ರೀತಿ ಆಗಿತ್ತು. ತಾಯಿಯೊಳಗಿನ ಮೋಹ ಆಗಿತ್ತು, ಮಮಕಾರ ಆಗಿತ್ತು. ಮಾತುಗಳಲ್ಲಿ ಹೇಳಿಕ ಸಾಧ್ಯನೇ ಇಲ್ಲ. ಜಾತ್ರೆಯಿಂದ ಬಂದವರೆಲ್ಲ ನೋಡ್ತಾರಂತ, ತಾಯಿ ನೀಲಗಂಗೆ ಬಂದಾಳ, ಮನ್ಯಾಗೆ ಹರಿಲಿಕತ್ತಾಳ ನೀರಿನ ಸೆಲೆಯ ಮುಖಾಂತರ ಕಂಬದಾಗ. ಎಲ್ಲರೂ ಉಗ್ಗಳಿಸ್ತಾರ, ತಾಯಿಗೆ ಜಯಘೋಷ ಹಾಕ್ತಾರ. ಜನರ ಖುಷಿಗೆ ಪಾರವೇ ಇರಲಿಲ್ಲ. ಅಷ್ಟು ತಾಯಿಯನ್ನ ಸ್ಮರಿಸ್ತಾರ, ನೆನೆಸ್ತಾರ. ಪಾವನ ತೀರ್ಥವನ್ನಾಗಿ ಆ ನೀರನ್ನ ಕಾಣ್ತಾರ, ತಾಯಿಯನ್ನ ಪೂಜಿಸ್ತಾರ. ಅಲ್ಲಿಂದ ಇಲ್ಲಿ ತನಕ ಪ್ರತಿ ವರ್ಷನೂ ಗುರುಪೂರ್ಣಿಮೆ ದಿನ, ಕಡ್ಲಿಗಡ ಹುಣ್ಣಿಮೆ ದಿನ ಅಲ್ಲಿ ನೀಲಗಂಗೆ ಸೆಲೆಯಾಗಿ ಹರಿತಾಳ. ಅಸಂಖ್ಯ ಭಕ್ತರ ಪಾಲಿಗೆ ಆಶಾಕಿರಣವಾಗಿ ನಿಲ್ತಾಳ. ಇದು ನೀಲಗಂಗೆ ಸಿಂದಗಿಗೆ ಬಂದಂತ ಪರಿ. ಇದ್ರ ಹಿಂದಿರುವಂತ ಅತ್ಯಂತ ದೊಡ್ಡ ಶಕ್ತಿ ಸಿಂದಗಿಯ ಸೌಭಾಗ್ಯವತಿ ಪವಾಡ್ ಶೆಟ್ರ ಮನೆ ಸೊಸೆ ತಾಯಿ ಬಸಮ್ಮ. ಅವರನ್ನ ನಾವು ನಿತ್ಯ ಸ್ಮರಿಸ್ಬೇಕು. ಈ ನೀಲಗಂಗಾ
ನಿರಂತರವಾಗಿ ಅವತ್ತಿನಿಂದ ಇಲ್ಲಿ ತನಕ ಸಾಕಷ್ಟು ಕ್ರಿಯಾ ವಿಧಿ ವಿಧಾನಗಳನ್ನ ನಡೆಸ್ಕೊಂತ ಬಂದಾರ. ದೈವದವರು ಸೇರ್ಕೊಂಡು, ಊರವ್ರು ಸೇರ್ಕೊಂಡು ಅತ್ಯಂತ ಭಕ್ತಿ ಭಾವದಿಂದ ಪ್ರತಿ ವರ್ಷ ಆಷಾಢ ಮಾಸದಾಗ ಗುರು ಪೂರ್ಣಿಮೆ ಅಂದ್ರೆ ಕಡ್ಲಿಗಡ ಹುಣ್ಣಿಮೆ ದಿನ ನೀಲಗಂಗಮ್ಮನ ಆ ದೇವರ ಮನೆಯೊಳಗ ಸುಮಾರು 120-130 ಜನರಷ್ಟು ಮುತ್ತೈದೆಯರನ್ನ ಎಲ್ಲಾ ಜಾತಿಯವರಿಗೂ ಚಾಚ ಕೊಟ್ಟು ಕೂಡ್ಸಿ ಒಂದೇ ಕಾಲಕ್ಕ ಅವರಿಗೆ ಮುತ್ತೈತನ ಉಣಿಸ್ತಾರ. ಹೂವು, ಹಣ್ಣು, ಕೊಬ್ಬರಿ ಗಿಡಕ್ಕ ಅದ್ರಾಗ ಅರಿಶಿನ, ಕುಂಕುಮ, ಆಮೇಲೆ ಪ್ರಸಾದ, ತುಂಬಿದ ಎಡೆ ಏನಿಲ್ಲ ಹೇಳ್ರಿ ಆ ಎಡಿಯೊಳಗ. ಹುಗ್ಗಿ ಪಾಯಸ, ಅಕ್ಕಿ ಪಾಯಸ. ಒಂದು ಹೆಣ್ಣಿಗೆ ಆಕೆಯ ಪೌಷ್ಟಿಕಾಂಶಕ್ಕೆ ದೇಹಕ್ಕೆ ಬೇಕಾದಂತ ಎಲ್ಲ ಪೌಷ್ಟಿಕ ಆಹಾರವನ್ನ ಒಳಗೊಂಡಂತ ದೊಡ್ಡ ಎಡಿ ಅದಾಗಿರ್ತದ ಅಂತಂದ್ರ ಅದ್ರೊಳಗ ವಿಜ್ಞಾನನೂ ಅದ. ಆಮೇಲೆ ಈ ಪುರುಷ ಪ್ರಧಾನ ಸಮಾಜ ವ್ಯವಸ್ಥೆ ಒಳಗ ಒಂದು ಹೆಣ್ಣನ್ನ ದೈವಿ ಸ್ಥಾನದೊಳಗೆ ಕೂಡಿಸಿ ಆರಾಧಿಸಿ ಆಕೆ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಿ ಅದನ್ನ ಪ್ರತಿಯೊಬ್ಬ ಹೆಣ್ಣು ಮಗುವೊಳಗೂ ನೀಲಗಂಗೆಯನ್ನ ಕಂಡು ಮನೆಯ ಹಿರಿಯರು ಕಿರಿಯರು ಎಲ್ಲಾರು ತಮ್ಮ ವಯಸ್ಸು ದೊಡ್ಡದಾದ್ರೆ ಏನಾಯ್ತು, ಆ ಹೆಣ್ಣು ಪೂಜನೀಯಳು ಅನ್ನೋ ಭಕ್ತಿ ಭಾವದಿಂದ ಆಕೆ ಮುತ್ತೈತನ ಉಂಡು ಹೊರಗೆ ಬರ್ಬೇಕಂದ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ನೀಲಗಂಗೆಯನ್ನೇ ಆಕೆ ಒಳಗ್ ಕಾಣ್ತಾರ ಅಂತಂದ್ರ ಇದು ಎಂತ ಶ್ರೀಮಂತ ಸಂಸ್ಕೃತಿ ಹೇಳ್ರಿ. ಇದು ಸಿಂದಗಿ ಒಳಗ್ ಮಾತ್ರ ಕಾಣ್ಲಿಕ್ಕೆ ಸಿಗ್ತದ. ಅದು ನೀಲಗಂಗೆ ನಮಗೆಲ್ಲ ಕೊಟ್ಟಂತ ಅದ್ಭುತವಾದ ವರ ಆಗ್ಯದ. ಇದು ಆಷಾಢ ಮಾಸದಾಗ ನಡೆಯುವ ಸಂಪ್ರದಾಯ. ಆದ್ರ ಮುಂದ ಶ್ರಾವಣದಾಗ ಪ್ರತಿದಿನ ಒಂದು ಮಾಸ ಪೂರ್ತಿ ದೇವರ ಮನೆಯೊಳಗಿನ ಎಲ್ಲಾ ವಿಗ್ರಹಗಳಿಗೆ ನೀಲಗಂಗೆಗೆ ಬಿಲ್ವ ಪತ್ರೆಯನ್ನ ಅರ್ಪಿಸ್ತಾರ, ನಿತ್ಯ ಪೂಜೆ ಮಾಡ್ತಾರ, ನಿತ್ಯ ಸಾಯಂಕಾಲ ಮಂಗಳಾರತಿ ಮಾಡ್ತಾರ, ಹಾಡ ಹಾಡ್ತಾರ. ನೀಲಗಂಗೆ ನಿರುಪಮ ರೂಪಾಳೆ ನಿತ್ಯ ತೃಪ್ತೆ ನೀಲಗಂಗಾ, ಬೇಡಿದ ವರಗಳ ಆಡದೆ ಕೊಡುವಳು, ಬೇಡಿದ ವರಗಳ ಆಡದೆ ಕೊಡುವಳು, ರೂಢಿಯೊಳಗ ನೀಲಗಂಗಾ. ನಿತ್ಯ ಪವಾಡವು ಸತ್ಯಾದಿ ಮೆರೆವಳು, ಸತ್ಯವಂತಿ ನೀಲಗಂಗಾ. ಮನಸೀಲೆ ನೆನದಾರ ಕನಸಲಿ ಬರುವಳು, ಘನಗುಣ ನಿಧಿ ನೀಲಗಂಗಾ. ಮನಸೀಲೆ ನೆನದಾರ ಕನಸಲಿ ಒಲಿವಳು, ಘನಗುಣ ನಿಧಿ ನೀಲಗಂಗಾ. ಭಕ್ತಿಗೆ ಒಲಿದರೆ ಮುಕ್ತಿಯ ಕೊಡುವಳು, ಶಕ್ತಿವಂತೆ ನೀಲಗಂಗಾ. ಶಕ್ತಿವಂತೆ ನೀಲಗಂಗಾ ಅಂತ ಶ್ರಾವಣ ಮಾಸದಾಗ ದಿನನಿತ್ಯ ನೀಲಗಂಗೆಯ ಪೂಜೆ ಆಗ್ತದೆ. ಆಮೇಲೆ ಜಾತ್ರಿ ಹಬ್ಬ ಅದ್ಭುತ. ನೀಲಗಂಗೆ ಜಾತ್ರೆ ಅಂತಂದ್ರೆ ಅವಾಗಿನ ಕಾಲದಾಗ ಈ ಬಿಜಾಪುರ ಜಿಲ್ಲೆ ಒಳಗಿನ ಫೇಮಸ್ ಜಾತ್ರೆಗಳೊಳಗ ನೀಲಗಂಗೆ ಜಾತ್ರೆನೂ ಆಗಿತ್ತಂತ. ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಗಾದೆ ಅದ. ಆದ್ರೆ ಈ ಜಾತ್ರೆ ಒಳಗಿನ ವೈಶಿಷ್ಟ್ಯತೆಗಳನ್ನ ಕೇಳಿದ್ರೆ ನಮಗ್ ಮರಳ ಹಿಡಿದು ಬಿಡ್ತದೆ. ಹೌದು, ಪ್ರತಿ ವರ್ಷ ನವೆಂಬರ್ ಮಾಸದೊಳಗ ಅಂದ್ರೆ ಕಾರ್ತಿಕ ಮಾಸದೊಳಗ ನೀಲಗಂಗೆಯ ಜಾತ್ರೆ ಆಗ್ತದೆ. ಜಾತ್ರೆನೂ ಬಹಳ ಸೊಗಸಾಗಿ ಮಾಡ್ತಾರ. ಪ್ರತಿಯೊಂದಕ್ಕೂ ಒಂದು ಅರ್ಥ ಅದ, ಹಿನ್ನೆಲೆ ಅದ, ಅದಕ್ಕೆ ಚರಿತ್ರೆ ಅದ, ಅದಕ್ಕೆ ಒಂದು ಭಕ್ತಿ ಭಾವದ ಸಾಂಸ್ಕೃತಿಕ ಶ್ರೀಮಂತಿಕೆಯ ಅರ್ಥವನ್ನ ನಾವು ಜಾತ್ರೆ ಒಳಗ್ ಕಾಣ್ಲಿಕ್ಕೆ ಸಿಗ್ತದ. ಪಲ್ಲಕ್ಕಿ ತಗೋತಾರ. ಪಲ್ಲಕ್ಕಿ ಒಳಗ ಜಾತ್ರೆಗೆ ಸಾಮಾನ್ಯವಾಗಿ ಆ ಪವಾಡ್ ಶೆಟ್ರ ಮನಿ ಈಗ ದೇವ್ರ ಮನಿನೇ ಆಗ್ಬಿಟ್ಟದ. ದೇವರ ಮನಿಯೊಳ ಸುಣ್ಣ ಬಣ್ಣ ಬಳಿತಾರ. ಗಾಡಿ ಮೇಲೆಲ್ಲ ಒಳ್ಳೊಳ್ಳೆ ದೇವರ ಚಿತ್ರಪಟಗಳನ್ನ ಹಾಕ್ತಾರ. ನೋಡುಗರ ಕಣ್ಮನ ಸೆಳೆಯುವಂಥವು ದೇವಿಯ ದೇವಸ್ಥಾನದ ಅಲಂಕಾರ ಆಗಿರ್ತದ. ಪಲ್ಲಕ್ಕಿ ಒಳಗ ಪಲ್ಲಕ್ಕಿಯನ್ನ ಅಲಂಕಾರ ಮಾಡ್ಕೊಂಡು ಅದನ್ನು ಒಯ್ದು ಸಿಂದಗಿ ಕಿಣಗಿ ಅವ್ರ ಮನೆಗೆ ಒಯ್ತಾರ. ಇದಕ್ಕೆಲ್ಲ ಚಾಲನೆ ನೀಡುವವರು ಸಿಂದಗಿ ಸಾರಂಗ ಮಠದ ಪೂಜ್ಯರು ಬರ್ತಾರೆ. ಬಂದು ಅವ್ರ ಅಮೃತ ಹಸ್ತದಿಂದ ಜಾತ್ರೆಗೆ ಚಾಲನೆ ಸಿಗ್ತದ. ಕಿಣಗಿ ಅವ್ರ ಮನೆಯೊಳಗೆ ಯಾಕೆ ಹೋಗ್ತಾರ ಅಂತಂದ್ರ ಅಲ್ಲಿ 2 ಗ್ರಂಥಗಳದಾವ. ಆ ಗ್ರಂಥಗಳನ್ನ ತಗೊಂಡ್ ಬರ್ಲಿಕ್ಕ ಕಿಣಗಿ ಅವ್ರ ಮನೆಗೆ ಹೋಗ್ತಾರ. ಕಡಿ ಪಂಚಮಿ ದಿನ ಜಾತ್ರೆ ಹೆಂಗಿರ್ತದ ಅಂತಂದ್ರ ಎಲ್ಲಾ ಜನ ಸೇರಿರ್ತಾರ. ಜನಗಳೆಲ್ಲ ಸೇರ್ಕೊಂಡು ದೇವರ ಸೇವಾಧಾರಿಗಳೆಲ್ಲ ತಮ್ಮ ಸೇವೆಯನ್ನ ಅತ್ಯಂತ ಶ್ರದ್ಧೆ ಭಕ್ತಿ ಭಾವದಿಂದ ಮಾಡ್ಕೊಂಡ ಭಕ್ತಿ ಗೀತೆಗಳನ್ನ ಹಾಡ್ಕೊಂತ ಮಂಗಳ ವಾದ್ಯಗಳನ್ನ ಮೊಳಗಿಸ್ಕೊಂತ ಡೊಳ್ಳು ಬಾರಿಸ್ಕೊಂತ ಕಹಳೆ ಕೊಂಬುಗಳನ್ನ ನುಡಿಸ್ಕೊಂತ ಗಂಟೆ ಜಾಗಟೆಗಳನ್ನ ನುಡಿಸ್ಕೊಂತ ಪುರವಂತರು ದೀವಟಿಗೆ ಹಿಡಿಯೋರು ಚಾಮರ ಬೀಸೋರು ಹಳದಿ ಹಾಸೋರು ಅಷ್ಟೇ ಯಾಕ ಪವಿತ್ರ ತೀರ್ಥ ಸಿಂಪಡಿಸೋರು ಉಗ್ಗಳಿಸೋರು ಕಳಸ ಕನ್ನಡಿ ಹಿಡಿಯೋರು ಗೀತ ಗೋಷ್ಠಿ ನಡೆಸೋರು ಪಾತ್ರದವರು ಎಲ್ಲರೂ ಸೇರ್ಕೊಂಡು ಆ ಪಲ್ಲಕ್ಕಿಯನ್ನ ಹೊತ್ಕೊಂಡು ಕಿಣಗಿ ಅವ್ರ ಮನೆಗೆ ಹೋಗ್ತಾರ. ಕಿಣಗಿ ಅವ್ರ ಮನೆಯೊಳಗ 2 ಅದ್ಭುತವಾದ ನಾವೆಲ್ಲ ಓದ್ಲೇಬೇಕಾದಂತ ಪುರಾಣ ಕೃತಿಗಳದಾವ.
ಯಾವ ಪುರಾಣ ಅಂತಂದ್ರ ರಾಘವಾಂಕ ಕವಿಯ ಶ್ರೀ ಸಿದ್ದರಾಮ ಚರಿತ್ರೆ ಮತ್ತು ಬೊಮ್ಮರಸ ಬರೆದಂತ ರೇವಣ ಸಿದ್ದೇಶ್ವರರ ಚರಿತ್ರೆ. ಪಾವಡ ಶೆಟ್ಟರ ಮನೆ ದೇವರೇ ರೇವಣ ಸಿದ್ದೇಶ್ವರರು, ಸಿದ್ದರಾಮೇಶ್ವರರು. ಅವರು ಚರಿತ್ರೆಯ ಪುರಾಣ ಕೃತಿಗಳನ್ನ ಅವ್ರ ಮನೆಯಿಂದ ತಗೊಂಡು ಅಲ್ಲಿ ಬಜಾರ್ದಾಗಿರುವಂತ ಬಸವಣ್ಣನ ಗುಡಿಗೆ ಹೋಗಿ ಅಲ್ಲಿ ಆ ಪುರಾಣದೊಳಗಿನ ಒಂದಿಷ್ಟು ಮುನ್ನುಡಿಯನ್ನ ಓದಿ ಬಸವಣ್ಣ ದೇವ್ರಿಗೆ ಪೂಜಾ ಸಲ್ಲಿಸಿ ಮತ್ತ ಅದೇ ವಿಧಿವತ್ತಾಗಿ ಎಲ್ಲರೂ ಸೇರ್ಕೊಂತ ಊದ್ಕೊಂತ ಬಾರಿಸ್ಕೊಂತ ಹಳದಿ ಹಾಸ್ಕೊಂತ ಉಗ್ಗಳಿಸ್ಕೊಂತ ತೀರ್ಥ ಸಿಂಪಡಣೆ ಮಾಡ್ಕೊಂತ ತಾಯಿ ನೀಲಗಂಗೆ ಹತ್ರ ಬರ್ತಾರ. ಇದಕ್ಕೆಲ್ಲ ಸಾರಂಗ ಮಠದ ಪೂಜ್ಯರು ಸಾಕ್ಷಿ ಆಗ್ತಾರ. ಬಂದು ನೀಲಗಂಗಮ್ಮನ ದೇವ್ರ ಮನ್ಯಾಗ ಕುಂತು ಪುರಾಣವನ್ನ ಓದುತ್ತಾರ. ಇದೆಲ್ಲ ಒಳಗ ಕುಂತು ಶರಣೆ, ಇದೆಲ್ಲದಕ್ಕೂ ಕೇಂದ್ರ ಬಿಂದು ತಾಯಿ ಸೌಭಾಗ್ಯವತಿ ಬಸಮ್ಮನವರು ಒಳಗ್ ಕುಂತು ಕೇಳ್ತಿರ್ತಾರಂತ ಪುರಾಣ. ಅರೆ ಎಂಥ ಮುಗ್ಧ ಭಕ್ತಿ, ಅದೆಷ್ಟು ನಂಬಿಕೆ, ಅದೆಷ್ಟು ಪ್ರೀತಿ. ಸಿಂದಗಿಗೆ ನೀಲಗಂಗೆಯನ್ನ ಕರ್ತಂದಂತ ಶರಣೆ ಸಾಧ್ವಿ ಬಸಮ್ಮ ತಾಯಿ ಒಳಗ್ ಕುಂತ ಕೇಳ್ತಾರ ಅನ್ನೋ ನಂಬಿಕೆಯನ್ನ ನಾವು ಓದಿದಾಗ ಅದೆಷ್ಟು ಖುಷಿ ಅನ್ನಿಸ್ತದಲ್ಲ. ಆ ಭಕ್ತಿ ತೀವ್ರತೆಗೆ ನಾವು ಪದಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಜಾತ್ರೆ. ಆಮೇಲೆ ಜಾತ್ರೆ ಆದ ಕೂಡಲೇ ಪ್ರತಿ ವರ್ಷ ತಾಯಿ ನೀಲಗಂಗೆಯ ನಿತ್ಯ ಉತ್ಸವಗಳು ನಡೀತಾವ. ಸಿಂದಗಿ ಒಳಗೆ ಏನೇ ಕಾರ್ಯ ಮಾಡಿದ್ರು ನೀಲಗಂಗೆಗೆ ಮೊದಲು ಛಾಸ ಕೊಡ್ತಾರ. ನೀಲಗಂಗೆಯನ್ನ ಸ್ಮರಿಸಿನೇ ಎಲ್ಲ ಕಾರ್ಯಗಳನ್ನ ಮಾಡ್ತಾರ. ಆ ಜಾತ್ರೆ ಒಳಗ ತಾಯಿ ನೀಲಗಂಗಾ ಸುಸ್ತಾಗ್ತಾಳೇನು, ನೀಲಗಂಗೆಗೆ ತ್ರಾಸ ಆಗ್ತದೇನು ಅಂತ ಹೇಳಿ ಒಬ್ಬ ಗರತಿ ಎಷ್ಟು ಚಂದ ಹಾಡ್ತಾಳ. ಸೀರಿಯ ಸಖಿ ಭಾಳ ಲಾಭಾನದ ಹೊಗಿ ಭಾಳ, ಸೀರಿಯ ಸಖಿ ಭಾಳ ಲಾಭಾನದ ಹೊಗಿ ಭಾಳ, ಯಾಕ ನೀಲಗಂಗಾ ಬೆವತಿದಿ, ಯಾಕ ನೀಲಗಂಗಾ ಬೆವತಿದಿ, ಪಟ್ಟದ ಪೂಜಾರಿ ದಿ ಸಣ್ಣ ಬೆಳ್ಳಿಯ ಚಾಮರ. ಗರ್ತಿ ತನಗ ಕಡ್ಲಿಗಡು ಹುಣವಿ ದಿನ ಮುತ್ತೈತನ ಉಂಡು ಅನುಭವಿಸಿರ್ತಾಳಲ್ಲ ಪಾಡ, ಅದೇ ಪಾಡ ನೀಲಗಂಗಂಗೂ ಹಾಲಾಕತ್ತದೇನೋ ಅಂತ ಅನ್ಕೊಂಡು ಚಾಮ್ರ ಬೀಸಪ್ಪ ಪಟ್ಟದ ಪೂಜಾರಿ ಬೆಳ್ಳಿ ಚಾಮ್ರ ಬೀಸು, ನಮ್ ನೀಲಗಂಗಮ್ಮಗ ಸೆಖಿ ಆಗ್ತದ ಅಂತ ಹೇಳ್ತಾಳಂತ. ಅದೆಷ್ಟು ಮುಗ್ಧ ಭಕ್ತಿ ಅಲ್ಲ. ಜಾನಪದನೇ ಅದರ ಶ್ರೀಮಂತಿಕೆನೆ ನಾವು ವರ್ಣಿಸ್ಲಿಕ್ಕ ಸಾಧ್ಯನೇ ಇಲ್ಲ. ಹಿಂಗ ಈ ಊರಿನ ಜನ ನೀಲಗಂಗೆಯನ್ನ ಕುಂತಾಗ ನಿಂತಾಗ ಸ್ಮರಿಸ್ತಾರ. ಪ್ರತಿ ಒಳ್ಳೆ ಕೆಲಸ ಮಾಡ್ಬೇಕಂದ್ರೂ ಮೊದಲು ನೀಲಗಂಗೆಗೆ ಪೂಜಿಸಿ ದೊಡ್ಡಡಿ ಸ್ವೀಕಾರ ಮಾಡಿ ಅದನ್ನ ಜಾನಪದರು ಎಷ್ಟು ಚಂದ ಹೇಳ್ತಾರೆ ಕೇಳ್ರಿ. ಸಂಕರಾತ್ರಿಯ ದಿನ ಸಂಗಯ್ಯ ಮದಿಮಾಗ, ಸಂಕರಾತ್ರಿಯ ದಿನ ಸಂಗಯ್ಯ ಮದಿಮಾಗ, ನಿಂಗಯ್ಯ ನಿಬ್ಬಣಕ ಬರಬೇಕ, ಸಿಂದಗಿ ನೀಲಗಂಗಾ ಕಳಸ ಹಿಡಿಬೇಕ, ಸಿಂದಗಿಯ ನೀಲಗಂಗಾ ಕಳಸ ಹಿಡಿಬೇಕಂತ. ಸಂಕ್ರಮಣದಾಗ ಸಿಂದಗಿ ಸಂಗಮೇಶ್ವರ ದೇವ್ರ ಜಾತ್ರೆ ಆಗ್ತದ. ಅಲ್ಲಿ ಸಂಗಯ್ಯ ಮದಿಮಗ ಆಗಿರ್ತಾನ. ಕಳಸಗಿತ್ತಿಯಾಗಿ ಯಾರು ಬರ್ಬೇಕು? ನೀಲಗಂಗಾ ಬರ್ಬೇಕು. ಈ ಊರಿನ ಪ್ರತಿಯೊಬ್ರು ಕೂಡ ಪ್ರತಿ ಕೆಲಸದೊಳಗೂ ಯಾವುದೇ ಶುಭ ಕಾರ್ಯ ಮಾಡ್ಬೇಕಾದ್ರೂ ನೀಲಗಂಗೆಗೆ ಮೊದಲು ಸ್ಥಾನ ಕೊಡ್ತಾರ. ಆಕೆಯನ್ನ ಪೂಜಿಸಿನೇ ಮುಂದೆ ಎಲ್ಲ ಕೆಲಸವನ್ನ ಮುಂದುವರಿಸ್ತಾರ. ಕುಂತಾಗ ನಿಂತಾಗ ಏಳಾಗ ಹಾಡಾಗ ಕುಟ್ಟಾಗ ಬೀಸಾಗ ಎಲ್ಲ ಸಮಯದೊಳಗೂ ನೀಲಗಂಗಮ್ಮಳನ್ನ ಸ್ಮರಿಸ್ತಾರ. ಮನಿ ಮಕ್ಕಳಿಗೆ ಆಕೆ ಹೆಸರನ್ನ ಇಡ್ತಾರ. ಆಗುವ ಮುಕ್ಕಿಗಿ ಆಯಿ ಮುತ್ಯಾಗ ಹಾಡಿ, ತಾಯವ್ನ ಹಾಡಿ ತವರಾಡಿ, ಸಿಂದಗಿ ನೀಲಗಂಗಾಳ ಹಾಡಿ ನಿಲ್ಲಿಸುವೇನ ಅಂತ. ಬೀಸಾಗ ಗರ್ತಿ ನೀಲಗಂಗಮ್ಮಗ್ ಹಾಡಿ ಕೊನೆ ಮುಷ್ಟಿ ಹಾಕಿ ಬೀಸ ಕಲ್ಲು ನಿಂದ್ರಿಸ್ತಾಳಂತ. ಪ್ರತಿಯೊಂದರೊಳಗೂ ನೀಲಗಂಗೆಯನ್ನ ಸ್ಮರಿಸ್ತಾರ. ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಕೆಲಸ ಮಾಡ್ಬೇಕಾದ್ರು, ಪ್ರತಿಯೊಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರು ನೀಲಗಂಗೆಯನ್ನ ಊರ ಜನ ಸ್ಮರಿಸ್ತಾರೆ. ಈ ಊರಿನ ಬರ ಹಿಂಗಿಸಿದ ಶಕ್ತಿ ನೀಲಗಂಗೆ. ಆಕೆಯನ್ನ ಊರಿಗೆ ಕರೆ ತಂದಂತ ಶಕ್ತಿ ಈ ಊರಿನ ಸೊಸೆ ಸೌಭಾಗ್ಯವತಿ ತಾಯಿ ಬಸಮ್ಮ ತಾಯಿಯವರು. ಅವರನ್ನ ನಾವು ನಿತ್ಯ ಸ್ಮರಿಸ್ಬೇಕು. ತಾಯಿ ನೀಲಗಂಗೆಯ ಬಗ್ಗೆ ಹೇಳುದು, ಆಕೆಯನ್ನ ಸ್ಮರಿಸುದು, ನೀಲಗಂಗೆಯ ಪವಾಡಗಳನ್ನ ಓದುದು, ಇದೇ ಒಂದು ದೊಡ್ಡ ಸುಕೃತ ನನಗ ಅಂತ ಅನ್ನಿಸ್ತು. ಆ ಭಕ್ತಿ ಭಾವನೆ, ಆ ಭಾವ ತೀವ್ರತೆ, ಆ ಪ್ರೀತಿ ದೇವರೊಳಗಿನ ತನ್ನ ಭಕ್ತ ಇದ್ದಲ್ಲಿಗೆ ನಾನು ಹೋಗ್ಬೇಕು ಅನ್ನುವ ಆ ದೈವತ್ವ, ಇದೆಲ್ಲ ಓದಿದಾಗ ನಾವು ಸಾಂಸ್ಕೃತಿಕವಾಗಿ ಅದೆಷ್ಟು ಶ್ರೀಮಂತರಿದ್ದೀವಲ್ಲಪ್ಪ. ಸಿಂದಗಿ ಒಳಗ ಒಂದು ಹೆಣ್ಣನ್ನ ಎಷ್ಟು ಗೌರವ ಭಾವದಿಂದ ಕಾಣ್ತಾರಲ್ಲ. ಸಿಂದಗಿ ಯಾಕೆ ಇಡೀ ಜಗತ್ತಿನೊಳಗ ಎಲ್ಲ ಕಡೆ ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಎಲ್ಲಿ ಹೆಣ್ಣನ್ನ ಪೂಜನೀಯವಾಗಿ ಗೌರವ ಭಾವದಿಂದ ಕಾಣ್ತಾರ ಅಲ್ಲಿ ಮಾತ್ರ ದೇವತೆಗಳು ವಾಸಿಸ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತಾರೆ. ಹೌದು,
ಇಂಥ ಊರೊಳಗ ಇಂಥ ಊರಿನೊಳಗಿರುವಂಥ ತಾಯಿ ನೀಲಗಂಗೆಯನ್ನು ಸ್ಮರಿಸುವುದು ಇರುವುದು ಅನ್ನೋದು ನಮ್ಮ ಸುಕೃತದ ಫಲವೇ ಹೌದು. ಇದಿಷ್ಟ ಆಗಿತ್ತು ತಾಯಿ ನೀಲಗಂಗೆಯ ಬಗ್ಗೆ, ಸಿಂದಗಿಗೆ ಆ ತಾಯಿ ಬಂದಂಥ ಚಾರಿತ್ರಿಕ ಕಥೆಯ ಬಗ್ಗೆ ನಾನು ಓದಿ ತಿಳಿದದ್ದು. ಇದೆಲ್ಲ ನಾನು ಓದಲಿಕ್ಕೆ ಕಾರಣ, ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಕಾರಣ, ಇದೆಲ್ಲ ನನಗೆ ವಿಷಯ ಸಿಕ್ಕಿದ್ದು. ಈ ಎಲ್ಲ ನನ್ನ ಮಾತುಗಳನ್ನು ನಾನು ಅರ್ಪಿಸೋದು ಸಿಂದಗಿಯ ಸಾಹಿತ್ಯದ ಶ್ರೀಮಂತ ಕೊಂಡಿ, ಸಾಹಿತ್ಯದ ಒಬ್ಬ ಅಪರೂಪದ ಮಣಿ ಡಾಕ್ಟರ್ ಎಂ ಪಡಶೆಟ್ಟಿ ಸರ್, ಜಾನಪದ ವಿದ್ವಾಂಸರವರು. ಅವರು ಬರೆದಂಥ ಸಿಂದಗಿಯ ಸೌಭಾಗ್ಯವತಿ ನೀಲಗಂಗಾ ಅನ್ನೋ ಪುಸ್ತಕವನ್ನ ಓದಿ ನಾನು ಇದನ್ನೆಲ್ಲ ತಿಳ್ಕೊಂಡಿದ್ದು. ಈ ಎಲ್ಲ ಮಾತುಗಳು ಅವರ ಪಾದಗಳಿಗೆ ಅರ್ಪಿಸ್ತೇನೆ. ಈ ಪುಸ್ತಕವನ್ನ ಪ್ರಿಂಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ನಮ್ಮ ಸಿಂದಗಿಯ ಪೂಜ್ಯ ಶ್ರೀ ಚನ್ನವೀರ ಸ್ವಾಮೀಜಿ ಪ್ರತಿಷ್ಠಾನ ಸಾರಂಗ ಮಠದವರು. ಅವರು ರಜತ ಮಹೋತ್ಸವದ ಸಂದರ್ಭದೊಳಗೆ ಒಂದು ಸಾಹಿತ್ಯ ಮಾಲಿಕೆಯನ್ನೇ ಹೊರ ಬಿಡುಗಡೆ ಮಾಡ್ತಾರೆ. ಆ ಮಾಲಿಕೆಯೊಳಗಿನ ಒಂದು ಪುಟ್ಟ ಗ್ರಂಥ ಸಿಂದಗಿಯ ಸೌಭಾಗ್ಯ ತಾಯಿ ನೀಲಗಂಗಾ. ಇದನ್ನ ಬರೆದವರು ಡಾಕ್ಟರ್ ಎಂ ಪಡಶೆಟ್ಟಿ ಸರ್. ಅವರಿಗೆ ನಾನು ಋಣಿ. ಅವರ ಆಶೀರ್ವಾದಗಳೊಟ್ಟಿಗೆ, ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿಯೊಟ್ಟಿಗೆ ತಾಯಿ ನೀಲಗಂಗಳನ್ನ ಸ್ಮರಿಸುವ ಸುಕೃತ ನನಗೆ ಸಿಕ್ತು ಅಂತ ಹೇಳ್ತಾ, ನನ್ನ ಮತ್ತೊಂದು ವಿಡಿಯೋ ಒಳಗ ಸಿಂದಗಿಯ ಸಾಕಷ್ಟು ಸಾಹಿತ್ಯಿಕ, ಚಾರಿತ್ರಿಕ, ಪೌರಾಣಿಕ ಕಥೆಗಳನ್ನು, ಶರಣರ ಸಂತರ ಬದುಕಿನ ಕಥೆಗಳನ್ನು ಓದಿ ತಿಳ್ಕೊಂಡು ಹೇಳು ಪ್ರಯತ್ನ ಮಾಡ್ತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ಶರಣಾರ್ಥಿಗಳು.